ಮೊದಲಿಂದನೂ ಹೆಂಗಸರು ಮದ್ಯಕ್ಕೆ ಹೆಚ್ಚು ಅವರು ಎಕ್ಸ್ಪೋಸ್ ಆಗದೇ ಇರೋದ್ರಿಂದ ಅವರಲ್ಲಿ ಆ ಕಿಣ್ವಗಳ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ ಬೇಸಿಕ್ಕಾಗಿ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೆಂಗಸರಲ್ಲಿ ಗ್ಯಾಸ್ಟ್ರಿಕ್ ADH ಅಂತ, ಗ್ಯಾಸ್ಟ್ರಿಕ್ ಅಂದರೆ ಕರುಳಿನಲ್ಲಿರುವಂತಹ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಪ್ರಮಾಣ ಇದೆಯಲ್ಲ, ಗಂಡಸರಿಗೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಇದೆ ಅನ್ಬೋದು. ಈಗ ಅವ್ರಿಗೆ 100 ಇದೆ ಅಂತಂದರೆ 100 ಯೂನಿಟ್ಸ್ ಇದೆ ಅಂತಂದರೆ ಇವರಲ್ಲಿ ಒಂದು 30 ಯೂನಿಟ್ಸು ಇಲ್ಲ. ಇದು ಗ್ಯಾಸ್ಟ್ರಿಕ್ ಕರುಳಿನಲ್ಲಿರುವ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ ಇದೊಂದು ಕಿಣ್ವ. ಇದೇನು ಮಾಡುತ್ತೆ ಅಂದರೆ ಈ ಒಂದು ಮದ್ಯವನ್ನು ಸೇವನೆ ಮಾಡಿದಾಗ ಫಸ್ಟ್ ಕರುಳಿಗೆ ಹೋಗುತ್ತಲ್ವಾ, ಅಲ್ಲಿ ಅದನ್ನು ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಒಂದು ಕನ್ವರ್ಷನ್ ಆಗುತ್ತೆ. ಈಗ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಆಲ್ಕೋಹಾಲ್ ರಕ್ತದಲ್ಲಿ ಹಾಗೆ ಇರಲ್ಲ, ಅದು ಆಲ್ಡಿಹೈಡಾಗಿ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡಿಂದ ಲಿವರ್ ಎನ್ಸೈಮ್ಗಳಿದು ಲಿವರಲ್ಲೂ ಇದೆ. ADH ಅನ್ನೋದು ಲಿವರಲ್ಲೂ ಇದೆ ಮತ್ತು ಕರುಳಿನಲ್ಲೂ ಇದೆ. ಕರುಳಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿದೆ, ಲಿವರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಈ ಕಿಣ್ವ ಏನು ಮಾಡುತ್ತೆ, ಯಾರೇ ಆಗಲಿ ಪುರುಷ ಮಹಿಳೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಆಲ್ಕೋಹಾಲ್ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಅದು ಕನ್ವರ್ಟ್ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದು ಎನ್ಸೈಮ್ ಬರುತ್ತಲ್ಲಿ, ಅದೇನು ಮಾಡುತ್ತೆ, ಆಲ್ಡಿಹೈಡ್ನ ಸಿಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಸೇಫ್, ಅದು ದೇಹದಿಂದ ಹೊರಗಡೆ ಹೋಗ್ಬೋದು. ಆಲ್ಕೋಹಾಲೇ ದೇಹದಲ್ಲಿದ್ದರೆ ಅದು ಸೈಟೋಟಾಕ್ಸಿಸಿಟಿ ಅಂತಾರೆ, ಅದು ನಮ್ಮ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಸೈಟೋಟಾಕ್ಸಿಕ್ ಅದು. ಹಾಗಾಗಿ ಅದು ಆ ಫಾರ್ಮಲ್ಲಿ ಇರಬಾರ್ದು.